ಮಲ್ಲೇಶ್ವರಂನಲ್ಲಿರುವಂತಹ ಬಿ ಸರೋಜಾದೇವಿಯವರ ನಿವಾಸದಲ್ಲಿ ಅವರ ಪಾರ್ಥಿವವನ್ನು ಇಡಲಾಗಿದೆ. ಈಗಾಗಲೇ ಅವರ ನಿವಾಸಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು, ನಟ ನಟಿಯರೆಲ್ಲರೂ ಕೂಡ ಆಗಮಿಸಿ ಅಂತಿಮ ದರ್ಶನವನ್ನು ಪಡಿತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಸಿನಿಮಾ ಕ್ಷೇತ್ರದಲ್ಲಿ ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಂಥವರು, ಸಿನಿಮಾ ಕ್ಷೇತ್ರಕ್ಕೆ ಸುಮಾರು 6 ದಶಕಗಳ ಕಾಲ ಚಿತ್ರರಂಗದಲ್ಲಿ ಸೇವೆಯನ್ನು ಸಲ್ಲಿಸಿದಂಥವರು. ಅವರ ಹತ್ರ ಸರೋಜಾದೇವಿಯವರು ಸಂಗೀತವನ್ನು ಕಲಿಯೋದಕ್ಕೆ ಹೋಗ್ತಾ ಇದ್ದರು. ಹೊನ್ನಪ್ಪ ಭಾಗವತರು ಇವರ ಪ್ರತಿಭೆಯನ್ನು ನೋಡಿ ಸಿನಿಮಾ ರಂಗಕ್ಕೆ ತಂದವರು ಹೊನ್ನಪ್ಪ ಭಾಗವತರು. ಬಹಳ ನಿಮಗೆ ಹೇಳೋದಾದರೆ, ಇವರು ತಮಿಳುನಾಡಿನಲ್ಲಿ MG ರಾಮಚಂದ್ರನ್ ಜೊತೆಯಲ್ಲಿ ಭಾರಿ ವರ್ಷ ಮಲ್ಲೇಶ್ವರಂನಲ್ಲಿರುವಂಥ ಸರೋಜಾದೇವಿಯವರ ನಿವಾಸಕ್ಕೆ ಆಗಮಿಸಿದಂತಹ ವಾಟಾಳ್ ನಾಗರಾಜ್ ಅವರು ಕೂಡ ಮಾತಾಡ್ತಾ ಇದ್ದರು. ಬಿ ಸರೋಜಾದೇವಿಯವರ ಬಗ್ಗೆ ಮಾತಾಡ್ತಾ ಇದ್ದಂತಹ ವಾಟಾಳ್ ನಾಗರಾಜ್, ಹಾಗೆ ಸ್ಥಳದಲ್ಲಿ ಈಗ ಬೇರೆ ಬೇರೆ ಗಣ್ಯರೆಲ್ಲರೂ ಕೂಡ ಆಗಮಿಸಿದ್ದಾರೆ. ನಾವು ಮಾತಾಡ್ತಾ ಇದ್ವಿ ಚಿತ್ರರಂಗದ ಬಗ್ಗೆ. ಚಿತ್ರರಂಗದಲ್ಲಿ ಸುಮಾರು ಒಂದು 6 ದಶಕಗಳ ಕಾಲ, 60 ವರ್ಷಗಳ ಕಾಲ ಸೇವೆ ಸಲ್ಲಿಸಿದಂಥವರು ಬಿ ಸರೋಜಾದೇವಿಯವರು. ಕನ್ನಡ, ತಮಿಳು, ತೆಲುಗು, ಹಿಂದಿ ಭಾಷೆಗಳಲ್ಲಿ ಅಭಿನಯಿಸಿದಂತಹ ಅಭಿನಯ ಶಾರದೆ, ಅಭಿನಯ ಸರಸ್ವತಿ ಬಿ ಸರೋಜಾದೇವಿಯವರು 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇತ್ತೀಚೆಗೆ ಅಪ್ಪು ಸಿನಿಮಾದಲ್ಲೂ, ಅಪ್ಪು ಅವರ ಜೊತೆಗೂ ಕೂಡ ಅವರ ಸಿನಿಮಾದಲ್ಲಿ ನಟನೆ ಮಾಡಿದಂತಹ ಬಿ ಸರೋಜಾದೇವಿಯವರು ಸುಮಾರು 163 ಸಿನಿಮಾಗಳಲ್ಲಿ ಆ್ಯಸ್ ಅ ಹೀರೋಯಿನ್ ನಟಿಸಿದಂಥದ್ದು. ಅದು ಒಬ್ಬ ಹೀರೋಯಿನ್, ಒಬ್ಬ ಲೇಡಿ ಸೂಪರ್ ಸ್ಟಾರ್ ಹೇಗಾಗ್ತಾರೆ ಅನ್ನುವಂಥದ್ದಕ್ಕೆ ಸಾಕ್ಷಿ. ಪದ್ಮಶ್ರೀ, ಪದ್ಮಭೂಷಣ ಪ್ರಶಸ್ತಿಯನ್ನು ಅಲಂಕರಿಸಿದಂತಹ ಬಿ ಸರೋಜಾದೇವಿಯವರು ಕರ್ನಾಟಕ ಸರ್ಕಾರದಿಂದ ರಾಜ್ಕುಮಾರ್ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದರು. ಜೊತೆಗೆ ತಮಿಳುನಾಡು ಸರ್ಕಾರದಿಂದ ಕಲೈಮಾಮಣಿ ಜೀವಮಾನ ಸಾಧನೆ, ಜೊತೆಗೆ ಆಂಧ್ರ ಪ್ರದೇಶ ಸರ್ಕಾರದಿಂದಲೂ ಕೂಡ 2ನೇ ಬಾರಿಗೆ NTR ರಾಷ್ಟ್ರೀಯ ಪ್ರಶಸ್ತಿ. ಸೊ ಹೀಗೆ ಪ್ರತಿಯೊಂದು ಚಿತ್ರರಂಗದಿಂದಲೂ ಕೂಡ ಗೌರವವನ್ನು ಸ್ವೀಕರಿಸಿದಂಥವರು ಬಿ ಸರೋಜಾದೇವಿಯವರು.